ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದ ಪ್ರಸಿದ್ಧ ಶ್ರೀ ಬಂಡಿ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಬಿಎನ್ ಚಂದ್ರಪ್ಪ ಪರ ಪ್ರಚಾರ ಆರಂಭಿಸಿದ್ದು ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ ಅವರು. ಕಾಂಗ್ರೆಸ್ ಪಕ್ಷದ ಜನಪರ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳು ಹೀಗೆ ಹಲವು ಬಗೆಯ ಯೋಜನೆಗಳನ್ನು ರಾಜ್ಯದ ಜನತೆಗೆ ಕಾಂಗ್ರೆಸ್ ನೀಡಿದ್ದು, ಇದರ ಮಹತ್ವ ಇಡೀ ದೇಶಕ್ಕೆ ತಿಳಿಸಬೇಕಾದರೆ ಕೇಂದ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ ಎಂದು ಪ್ರಚಾರದ ವೇಳೆ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಗ್ರಾಮದ ಗ್ರಾಮಸ್ಥರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೀರನ್ನ ಕುಡಿತಾ ಇರತಕ್ಕಂಥ ವಾತಾವರಣ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಯಾಕೆ ಇದನ್ನ ನಾನು ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಚಿಕ್ಕಸಂದ್ರ ಕೆರೆಯಿಂದ ತಾವರೆಕೆರೆವರೆಗೂ ನೀರು ಬಿಡಬೇಕು ಅಂತಕ್ಕಂಥ ಅದ್ರ ಮಾಡಿ ಗಜ್ಜಿರಳ್ಳಿವರೆಗೂ ಬಂದು ನಿಂತೋಯ್ತು. ಅಂದ್ರೆ ಸ್ವಲ್ಪ ಕುಡಿಯ ನೀರಿಗೆ ಅಲ್ಲೂ ಸ್ವಲ್ಪ ನೀರಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ನಿಂತ ಪ್ರಯುಕ್ತ ಇವತ್ತು ಕುಡಿಯ ನೀರಿನ ಹಾಹಾಕಾರ ಇವತ್ತು ತಪ್ಪಿದೆ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ, ನೀರಾವರಿ ವಿಚಾರದಲ್ಲಿ ರಂಗನಾಥ ಸ್ವಾಮಿ ಎದುರಿಗೆ ನಿಂತು ಮಾತನಾಡಬೇಕಾದಂತಾಗ ನಾನು ಒಂದು ವಿಚಾರವನ್ನು ನಾನು ಹೇಳಲೇಬೇಕಾಗ್ತದೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ದೊಡ್ಡ ವಿವಾದ ಉಂಟಾಗಿರ್ತಕ್ಕಂಥ ಯಾವ ವಿಚಾರ ಅಂತ ಹೇಳಿದ್ರೆ ಭದ್ರಾ ಮೇಲ್ದಂಡೆ ವಿಚಾರ. ಭದ್ರಾ ಮೇಲ್ದಂಡೆ ಯೋಜನೆ ಇವತ್ತು ಸಿರಾ ತಾಲೂಕಿಗೆ ತರೋದಕ್ಕೋಸ್ಕರ ನಾವು ನೈಸರ್ಗಿಕವಾಗಿ ಅಜ್ಜಪುರದಿಂದ ಇಲ್ಲಿ ತರಬೇಕು ಅಂತೇಳಿ ಮಾಡಿದ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ 6,500 ಕೋಟಿಯನ್ನ ಕೊಡುವಂತ ಕೆಲಸವನ್ನು ಮಾಡೋದ್ರ ಜೊತೆಗೆ ಕೇಂದ್ರದ ಸಹಾಯವನ್ನು ನಿರೀಕ್ಷೆ ಮಾಡಿ ಕೇಂದ್ರ ಸರ್ಕಾರದ ಮುಂದೆ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಉಮಾ ಭಾರತಿಯವರ ಹತ್ರ ಹೋದ್ರು. ಉಮಾ ಭಾರತಿಯವರವರು ಇವತ್ತು ಹಣ ಕೊಡೋದಕ್ಕೆ ಒಪ್ಕೊಂಡ್ರು ಕೂಡ ಮೊನ್ನೆ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಸಚಿವರಾಗಿರ್ತಕ್ಕಂಥವ್ರು 5,400 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ 1 ವರ್ಷ ಆದ್ರೂ ಕೂಡ ಕೊಡ್ಲಿಲ್ಲ. ಆ ಕಿಚ್ಚೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಂದೆ ದೊಡ್ಡ ವಿವಾದ ಆಗಿರ್ತಕ್ಕಂಥದ್ದು. ಇವತ್ತು ಏನಾದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯತೆ ಆಯ್ತು ಅಂತ ಹೇಳಿದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರನೂ ಕೂಡ ಒಂದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ನೀರಿನ ವಿಚಾರ ದೊಡ್ಡ ಪ್ರಮುಖವಾಗಿ ವಿಚಾರ ಆಗ್ತಿರ್ತಕ್ಕಂಥದ್ದು. ಅದು ಎಂದಿದ್ರೂ ಕೂಡ ಸಾಲ್ವಾಗ್ತದೆ. ಇವತ್ತು ಕೇವಲ ಭದ್ರಾ ಮೇಲ್ದಂಡೆ ಯೋಜನೆ ಒಂದೇ ಅಲ್ಲ, ಎತ್ತಿನೊಳೆ ಯೋಜನೆ. ನಾನು ಹೇಳ್ಬೇಕು ಅಂದ್ರೆ ನಾನು ಇರುವಾಗ ಅದಕ್ಕೆ ಅರ್ಧ TMC ಅಷ್ಟು ನೀರು ಕೊಡುವಂತ ಕೆಲಸವನ್ನು ಮಾಡಿದ್ದು. ಅಂದ್ರೆ ಅರ್ಧ TMC ನೀರು ಅಂತಂದ್ರೆ 5,000 ಎಕರೆದಲ್ಲಿ ಭತ್ತ ಬೆಳೆಯುವಷ್ಟು ನೀರು. ಆದ್ರೆ ನಾನು 5 ವರ್ಷ ಇಲ್ಲದೆ ಇದ್ದ ಕಾರಣ ಅದನ್ನ ಬೇರೆ ಕಡೆ ತಿರುಗಿಸುವಂತ ಕೆಲಸವನ್ನು ಮಾಡಿದ್ರು. ಈಗ ಅದನ್ನ ಬದಲಾಯಿಸಿ ಮತ್ತೆ ನೀರು ಕೊಡ್ತಕ್ಕಂಥ ಎಲ್ಲಿಂದ ಅಂತ ಹೇಳಿದ್ರೆ ಅದನ್ನ ಆಲ್ದೊಡ್ಡೇರಿಂದ ಹಿಡಿದು